ರಾಮಲಿಂಗ ರೆಡ್ಡಿ ಅವರೇ ಹೇಳೋ ಪ್ರಕಾರ ಹೇಳ್ಕೊಂಡಿದ್ದಾರೆ ಅವರು, ಅಂದ್ರೆ ನನ್ ಮಗಳು ರಾಜಕೀಯಕ್ಕೆ ಬರೋದ್ ನನ್ಗೇನ್ ಇಷ್ಟ ಇರ್ಲಿಲ್ಲ, ಅದು ಅವಳ ಆಯ್ಕೆ. ಸೊ ನಾನೇನು ಆಯ್ಕೆಗೇನು ಬೇಡ ಅಂತಾನು ಹೇಳಿಲ್ಲ, ಬಟ್ ನನಗೆ ಪರ್ಸನಲಿ ಇಷ್ಟ ಇರ್ಲಿಲ್ಲ ಅಂತ ಹೇಳಿದ್ರು. ಸೊ ಈ ವಿಚಾರ ಹೇಗ್ ಡಿಸ್ಕಸ್ ಆಯ್ತು? ನೀವು ರಾಜಕೀಯಕ್ಕೆ ಬರ್ಬೇಕು, ಚುನಾವಣೆಗೆ ನಿಲ್ಬೇಕು, ಜನಸೇವೆ ಮಾಡ್ಬೇಕು ಅನ್ನೋ ವಿಚಾರ ನಿಮ್ ತಂದೆ ಬಳಿ ಹೇಳ್ಕೊಂಡಾಗ ಯಾವ ರೀತಿ ಡಿಸ್ಕಸ್ ಆಯ್ತು ಆ ವಿಚಾರ? ಚಿಕ್ಕ ವಯಸ್ಸಿನ ನಾನು ಆಕ್ಚುಲಿ ಆಕ್ಟಿವಿಸ್ಟ್ ಆಗಿ ಹೋರಾಟ ಮಾಡ್ಕೊಂಡು ನಾನು ಬೆಳೆದಿದ್ದು. 7th ಸ್ಟ್ಯಾಂಡರ್ಡ್ ಇರುವಾಗ ನಾನು ಈ ಪರಿಸರದ ಬಗ್ಗೆ WWF ಅಥವಾ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, ಮತ್ತೆ ಅದಾದ್ಮೇಲೆ ಕಾಲೇಜಲ್ಲಿ ಇರುವಾಗ ಪ್ರಾಣಿ ದಯಾ ಸಂಘ, ಮತ್ತೆ ಇದು ಕ್ಯೂಪಾ, ಮತ್ತೆ ಗಿಡ ನೆಡೋ ಕಾರ್ಯಕ್ರಮಗಳು ಅದೆಲ್ಲ ಪ್ರಾರಂಭ ಮಾಡಿದೆ. ಮತ್ತೆ ಪ್ರತಿಭಟನೆ ಮಾಡ್ಕೊಂಡೆ ನಾನು ಬೆಳೆದಿದ್ದು. ಮಾನವ ಹಕ್ಕಿರ್ಬೋದು, ಮಹಿಳಾ ಸಬಲೀಕರಣ, ವುಮೆನ್ಸ್ ರೈಟ್ಸ್, ಚಿಲ್ಡ್ರನ್ಸ್ ರೈಟ್ಸ್, LGBT ರೈಟ್ಸ್, ಅದನ್ನ. ಆಮೇಲೆ ನನಗೂ ಒಂದ್ ದಿವಸ ಅನ್ನಿಸ್ತು, ಓದಿದ್ದು ಇದೆ, ಎನ್ವೈರನ್ಮೆಂಟಲ್ ಟೆಕ್ನಾಲಜಿ ಮಾಸ್ಟರ್ಸ್ ಓದ್ದೆ. ಆಮೇಲೆ ನನಗೂ ಒಂದ್ ದಿವಸ ಅನ್ನಿಸ್ತು, ಈಗ ಇನ್ಫ್ಯಾಕ್ಟ್ ಏನ್ ಅನ್ಯಾಯ ಆಗ್ತಿರೋ ನಾನು ಸುಮ್ನೆ ಇರ್ತಿರ್ಲಿಲ್ಲ, ಪ್ರೊಟೆಸ್ಟ್ ಮಾಡ್ತಿದ್ದೆ. ಯಾವ್ದೇ ಸರ್ಕಾರ ಆಗಿರ್ಲಿ, ಡೌನ್ ಸರ್ಕಾರ ಇದ್ರು ಹಿಂದೆ ನಾನು ಪ್ರೊಟೆಸ್ಟ್ ಮಾಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಯಾಕಂದ್ರೆ ನೋಡಿ, ನಾವು ಏನಾದ್ರೂ ಒಂದು ಅನ್ಯಾಯ ಆಗ್ತಿದೆ ಅಂದ್ರೆ ನಾವು ಮಾತಾಡ್ಬೇಕು, ಹೋರಾಟ ಮಾಡ್ಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದು ನಾವು ಮನುಷ್ಯರಾಗಿ ಏನ್ ಪ್ರಯೋಜನ? ಆಮೇಲೆ ಈ ಒಂದು ಆಕ್ಟಿವಿಸ್ಟ್ NGO ಸೆಕ್ಟರ್ ಅಲ್ಲಿ ಕೆಲಸ ಮಾಡಿಕೊಂಡು ನಾನು ಬಂದೆ. ಒಂದ್ ದಿವಸ ನನಗೂ ಅನ್ನಿಸ್ತು, ನಾವು ಇಷ್ಟೊಂದು ಗ್ರೌಂಡ್ ಅಲ್ಲಿ ನಾವು ಪ್ರತಿಭಟನೆಗಳು ಮಾಡ್ತೀವಿ, ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತೀವಿ, ಸರ್ಕಾರ, ರಾಜಕಾರಣಿಗಳು, ಬ್ಯೂರೋಕ್ರಾಟ್ಸ್, ನಾವು ಅಧಿಕಾರಿಗಳನ್ನ ನಾವು ಭೇಟಿ ಮಾಡ್ತೀವಿ. ಆದ್ರೆ ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋ ಅವರು, ಅಂದ್ರೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು, ಸರ್ಕಾರ ಇರ್ಬೋದು, ಅವ್ರಿಗೆ ಆ ಪೊಲಿಟಿಕಲ್ ವಿಲ್ ಅಂತ ಹೇಳ್ತೀವಿ, ಇಚ್ಛಾಶಕ್ತಿ ಇರ್ಬೋದು, ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಆ ಕುರ್ಚಿಯಲ್ಲಿ ಕುತ್ಕೊಳ್ಳೋ ಅಂತ ಒಬ್ಬ ಆ ಜನಪ್ರತಿನಿಧಿ ಪವರ್ ಕೂಡ ಇರ್ಲೇಬೇಕಲ್ವಾ? ಎಲ್ಲ ಸರಿ ಮಾಡ್ತೀನಿ ಅಂದ್ರೆ ಸುಮ್ನೆ ಅನ್ಕೊಂಡ್ರೆ ಆಗೋದು. ಹೌದು. ಆಮೇಲೆ ಅದನ್ನ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಸರ್ಕಾರ, ರಾಜಕಾರಣಿಗಳು. ಹಾಗಾಗಿ ಇನ್ನೂ ಹೆಚ್ಚು ಜನರಿಗೆ ಸೇವೆ ಮಾಡ್ಬೇಕು ಅಂದ್ರೆ ಒಬ್ಬ ಜನಪ್ರತಿನಿಧಿ ಆಗ್ಬೇಕು ಅಂತ ನನಗೆ ಮನ್ಸಿಗೆ ಬಂತು. ಸೊ ಆಗ ತಂದೆ ತಾಯಿಗೆ ಅಫ್ಕೋರ್ಸ್ ಹೇಳ್ದೆ. ಆಗ ರಾಜಕಾರಣ ನಿಮ್ಗೆ ಗೊತ್ತಿದೆ, ಹೆಕ್ಟಿಕ್ಕು, ತುಂಬಾ ಒಂಥರ 24/7. ಆಮೇಲೆ ನಿಮ್ಗೂ ಗೊತ್ತು ಈಗ ಹೇಗಿತ್ತು 20 ವರ್ಷ 30 ವರ್ಷ ಹಿಂದೆ, ಈಗ ಹೇಗಾಗಿದೆ ನಿಮಗ್ ಗೊತ್ತು. ಈ TRP, ಸಿಕ್ಕಾಪಟ್ಟೆ ಈ ಸೋಷಿಯಲ್ ಮೀಡಿಯಾ, ಸಿಕ್ಕಾಪಟ್ಟೆ ಈ ಟ್ರೋಲಿಂಗು. ಆಮೇಲೆ ಅಫ್ಕೋರ್ಸ್ 2-3 ವರ್ಷ ಹೇಳಿದ್ರು, ನೋಡು ಪಕ್ಷದಲ್ಲಿ ತೊಡಗಿಸ್ಕೋ, ಕೆಲಸ ಮಾಡು, ಪಕ್ಷದ ಹಿರಿಯರು, ನಾನು ನಿನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಕೊಡೋಣ, ನೀ ನನ್ನ ಮಗಳು ಹೌದು, ಬಟ್ ಪಕ್ಷದಲ್ಲಿ ಒಪ್ಕೊಂಡ್ರೆ, ಟಿಕೆಟ್ ಕೊಟ್ರೆ ಗುಡ್. ಸೊ ಆಮೇಲೆ ಅಫ್ಕೋರ್ಸ್ ಈಗ ತುಂಬಾ ಜನ, ಈಗ 2018ರಲ್ಲಿ ಟಿಕೆಟ್ ಸಿಕ್ತು, ಶಾಸಕಿ ಆದೆ. ಆಮೇಲೆ ಈಗ ಅಫ್ಕೋರ್ಸ್ ಈಗ ಎಲ್ಲ ನಮ್ಮ ಹಿರಿಯರು ಎಲ್ರು ಲೋಕಸಭಾ ನಿಂತ್ಕೊ, ನೀನ್ ಒಳ್ಳೆ ಕೆಲಸ ಮಾಡ್ತೀಯ, ಸಂಸದರಾಗು, ಇನ್ನೂ ಒಳ್ಳೆ ಕೆಲಸ ಮಾಡು ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ? ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿ ಟಿಕೆಟ್ ಅನೌನ್ಸ್ ಆಗಿದ್ದು, ಇಲ್ಲಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಅನ್ನೋದ್ರ ಜೊತೆಗೆ DK ಶಿವಕುಮಾರ್ ಅವರೇ ಹೇಳ್ತಾರೆ, ನಾನೇ ಹೇಳಿದ್ದು ಸೌಮ್ಯ ರೆಡ್ಡಿಗೆ ಈ ಕ್ಷೇತ್ರದಲ್ಲಿ ನೀನ್ ನಿಲ್ಬೇಕು ಅಂತ. ರಾಮಲಿಂಗ ರೆಡ್ಡಿ ಅವ್ರು ಇಲ್ಲೇನ್ ಇಂಟರ್ಫಿಯರ್ ಆಗಿರ್ಲಿಲ್ಲ, ನನ್ ಮಗಳೇ ಇದ್ದ ಹಾಗೆ ಸೌಮ್ಯ ರೆಡ್ಡಿ ಅನ್ನೋ ಮಾತನ್ನ ಹೇಳಿದ್ರು. ಸೊ ಅವ್ರ ಕಡೆಯಿಂದ ಯಾವ ತರ ಸಪೋರ್ಟ್ ಬಂತು? ಟಿಕೆಟ್ ಅನೌನ್ಸ್ ಮಾಡೋಕು ಮುಂಚೆ ನಿಮ್ ಜೊತೆ ಏನಾದ್ರು ಮಾತುಕತೆ ನಡೆಸಿದ್ರ, ಹೇಗೆ? ಹೌದು, DK ಶಿವಕುಮಾರ್ ಸರ್ ಅವರು ಮೊದ್ಲಿಂದ, ಅವರು ಮತ್ತೆ ನಮ್ DK ಸುರೇಶ್ ಸರ್ ಅವರು, ನಾನು ರಾಜಕೀಯಕ್ಕೆ ಆಗ್ತಾನೆ ಬಂದಿದ್ದೆ. ನಾನು ಇನ್ಫ್ಯಾಕ್ಟ್ ಮಹಿಳಾ ಕಾಂಗ್ರೆಸ್ ಜಾಯಿನ್ ಆಗಿದ್ದೆ ನಿಂತ್ಕೊಂತ ಅವರೇ ಹೇಳಿದ್ರು. ಅದಾದ್ಮೇಲೆ ಈಗ ಇತ್ತೀಚೆಗೆ ಎಲೆಕ್ಷನ್ ದಿವಸ ಏನಾಯ್ತು ಅಂತ ಎಲ್ರು ನೋಡಿದ್ರು, ಕೌಂಟಿಂಗ್ ದಿವಸ. ಸೊ ಈಗ ಮೋಸ ಮಾಡಿ ಈ ರೀತಿ ಆಗಿರೋದು, ಆಮೇಲೆ ಕೋರ್ಟಿಗೂ ಸಹ ಹೋಗಿದ್ದೀವಿ. ಸೊ ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು 100% ನಮಗ್ ನಂಬಿಕೆ ಇದೆ. ಆದ್ರೆ DK ಶಿವಕುಮಾರ್ ಸರ್ ಅವರು ಒಬ್ಬ ಪಕ್ಷದ ಇದು KPCC ಪ್ರೆಸಿಡೆಂಟ್ ಆಗಿ ಅವರು ಎಲ್ಲಾ ಒಂದು 28 ಕ್ಷೇತ್ರಗಳಲ್ಲೂ ಒಂದು
ಅಭ್ಯರ್ಥಿಗಳನ್ನ ಹುಡುಕ್ತಾ ಇದ್ರು, ಸಮೀಕ್ಷೆ ಮಾಡ್ತಾ ಇದ್ರು. ಸೊ ಅವ್ರು ಹೇಳಿದ್ರು, ಇಲ್ಲ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಹೆಸರಿದೆ, ಕಮಿಟ್ಮೆಂಟು ಜನರಿಗೆ ತುಂಬಾ ಇದೆ, ಜನ ನಿನಗೆ ತುಂಬಾ ಇಷ್ಟಪಡ್ತಾರೆ, ಆಮೇಲೆ ಅಫ್ಕೋರ್ಸ್ ತುಂಬಾ ಒಳ್ಳೆ ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀಯ, ಸೊ ಹಾಗಾಗಿ ನಿಂತ್ಕೋಬೇಕು ಅಂತ ತುಂಬಾ ತಿಂಗಳಿಂದ ಹೇಳ್ತಾ ಇದ್ರು. ಈಗ ಫೈನಲಿ ಸೊ ಯಾಕಂದ್ರೆ ನಾವು ಈಗ ಈ ಪಾಸಿಟಿವ್ ಆಗಿ ರಿಸಲ್ಟ್ ಬರುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಅದು ಸಹ ಆಗತ್ತೆ. ಬಟ್ ಅಫ್ಕೋರ್ಸ್ ಈಗ ಜನರ ನಿರ್ಧಾರ, ವರಿಷ್ಠರು ಏನ್ ಹೇಳ್ತಾರೋ, ಈಗ ಒಂದು ಇನ್ನೂ ಹೆಚ್ಚು ಜನರಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಓಕೆ, ಇನ್ನು ತಮ್ಮ ಎದುರಾಳಿ ಬಗ್ಗೆ ಹೇಳೋದಾದ್ರೆ, ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ನಿಂತಿದ್ದೀರಾ. ಸೊ ಹೆಂಗಂತ ಫೀಲ್ ಆಗುತ್ತೆ ಅಂದ್ರೆ, ತುಂಬಾ ಸ್ಟ್ರಾಂಗ್ ಅನ್ನೋ ತರ ಅನ್ಸುತ್ತಾ, ಇಲ್ಲ ನಾನು ಆರಾಮಾಗಿ ಗೆಲ್ಬಹುದು ಅಂತ ಅನ್ಸುತ್ತಾ? ಈ ಟಫ್ ಫೈಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಹೇಳ್ಬೇಕು ಅಂದ್ರೆ ಕ್ಷೇತ್ರದ ಮೂಲೆ ನಾನು ಓಡಾಡಿದಾಗ, ನಾನು ರ್ಯಾಲಿಗಳಲ್ಲಿರ್ಬೋದು, ಜನರ ಮನೆಗೆ ಹೋದಾಗಿರ್ಬೋದು, ಬಿಜೆಪಿ ಕಾರ್ಯಕರ್ತರೆ ತುಂಬಾ ಜನ ಎಲ್ಲೆಲ್ಲಿ ಹೋದ್ರು ಅದೇ ಹೇಳ್ತಾರೆ, 5 ವರ್ಷ ಹೋಗಿ ಗೆದ್ದು ಹೋದವರು ಕಣ್ಣು ಕಾಣಿಸ್ಕೊಂಡಿಲ್ಲ ಅಂತ. ಸೊ ಈಗ ನೋಡಿ, ಒಬ್ಬ ಸಂಸದರಾಗಿ ಜನ ಬಹಳ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಬೆಂಗಳೂರು ದಕ್ಷಿಣದ ಮತದಾರರು. ಇಟ್ ವಾಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಆದ್ರೆ ಅವರು ಗ್ರೌಂಡ್ ಯಾಕಂದ್ರೆ ಗ್ರೌಂಡ್ ಅಲ್ಲಿ ಅವರು ಕೈಗೆ ಸಿಕ್ಲಿಲ್ಲ, ಆಫೀಸ್ಗೆ ಹೋದ್ರು ಇರ್ತಿರ್ಲಿಲ್ಲ, ಅವ್ರಿಗೆ ಪಕ್ಷದ ಕೆಲ್ಸಾನೇ ಜಾಸ್ತಿ ಇದು ಇರ್ತಿತ್ತು, ಇಂಪಾರ್ಟೆನ್ಸ್ ಕೊಟ್ಬಿಟ್ರು. ಅದಕ್ಕೆ ನಮ್ ಬೆಂಗಳೂರು ದಕ್ಷಿಣದ ಮತದಾರರಿಗೆ ಅವರು ಪಾಪ ಕೈ ಬಿಟ್ಬಿಟ್ರಲ್ಲ. ಸೊ ಅವ್ರ ಕೊಡುಗೆ ಏನು? ಅವರ 125 ಪೇಜ್ ರಿಪೋರ್ಟ್ ಅಂತ ಹೇಳ್ತಾರೆ, ಬಟ್ ನಮ್ಮ ಮತದಾರ ನನಗೆ ಹೇಳ್ತಾ ಇದ್ರು ಅದ್ರಲ್ಲಿ 10% ನಿಜ ಇಲ್ವಲ್ಲ ಅಂತ. ಆಮೇಲೆ ವಿಶೇಷವಾಗಿ ನಮ್ಮ ಕನ್ನಡಿಗರ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಇರ್ಲಿಲ್ಲ. ಅವರೊಬ್ಬರೇ ಅಲ್ಲ, 25 ಜನ ಸಂಸದರು. ಅವ್ರದೇ ಪಕ್ಷ ಕೇಂದ್ರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಆಯ್ತು, ಅವ್ರದೇ ಪಕ್ಷ ನೋಡಿ ನಮಗೆ ಅನ್ಯಾಯ ಆಗ್ತಿದೆ, ನಾವಿಷ್ಟು ಅನುದಾನ ನಾವು ಕರ್ನಾಟಕದಿಂದ ನಾವು ಕೊಡ್ತಾ ಇದ್ದೀವಿ, ನಮಗೆ ಪಾಲು, ನಮಗೆ ಸಮಪಾಲು ಸಿಗಬೇಕು, ನಮಗೆಲ್ಲ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂದ್ರೆ ನಮಗೆ ಫಂಡ್ ಸಿಗಬೇಕು. ಈಗ ಆ ಪರಿಹಾರನೂ ಸಿಕ್ಕಿಲ್ಲ. ಸೊ ಇದರ ಬಗ್ಗೆ ಮಾತಾಡ್ಲೂ ಇಲ್ಲ. ಅವರ ಪಕ್ಷದ ಫೈನಾನ್ಸ್ ಮಿನಿಸ್ಟರ್ ಸಹ ಅವರು ಬೆಂಗಳೂರು ದಕ್ಷಿಣದಿಂದನೇ ಇನ್ಫ್ಯಾಕ್ಟ್ ಅವರು ಮತದಾರರು, ರಾಜ್ಯಸಭಾ ಮೆಂಬರ್ ಆಫ್ ಕರ್ನಾಟಕ ಅವರೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ನೋಡಿ, ಗುರು ರಾಘವೇಂದ್ರ ಬ್ಯಾಂಕ್ ಅಂತ ಒಂದು ದೊಡ್ಡ ಬ್ಯಾಂಕ್ ಹಗರಣ ಆಗಿದೆ. ಅವರು ಸಂಸದರು ಮನ್ಸ್ ಮಾಡಿದ್ರೆ ಪ್ರಧಾನ ಮಂತ್ರಿ ಮತ್ತೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗಿ ಕರ್ಕೊಂಡು ಹೋಗಿ ನ್ಯಾಯ ಕೊಡಿಸ್ಬೇಕಾಗಿತ್ತು, ದುಡ್ಡು ವಾಪಸ್ ಕೊಡಿಸ್ಬೇಕಾಗಿತ್ತು. 5 ವರ್ಷ ಆಯ್ತು. ಇದು ಮಾಡ್ತೀನಿ ಅಂತ ಹೇಳಿ ಮೋಸ ಆಗಿದೆ ಜನರಿಗೆ.